ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 2ನೇ ಅಧಿಕರಣ 8ನೇ ಸೂತ್ರದ ಮುಂದುವರಿದ ಭಾಷ್ಯ. ತೇ ಚ ಅವರೋಹಂತಃ ಯಥೇತಂ ಅನೇವಂ ಚ ಅವರೋಹಂತಿ. ಈಗ ಯಾರು ಚಂದ್ರಲೋಕಕ್ಕೆ ಹೋಗಿರ್ತಾ ಇದ್ದಾರೋ ಅವರು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳನ್ನ ಅನುಭೋಗಿಸಿ ಅವರು ವಾಪಸ್ಸು ಇಳಿಯುವಾಗ ಅವ್ರು ಹೇಗೆ ಹೋಗ್ತಾರೋ, ಏನು ಹಾಗೇ ಬರ್ತಾರೋ ಅಥವಾ ಬೇರೆ ಮಾರ್ಗದಿಂದ ಬರ್ತಾರೋ ಅಂತ ಇಲ್ಲಿ ನಮಗೆ ಸಂಶಯ ಅನ್ನುವಂಥದ್ದು ಬರ್ತದೆ. ತೇಚ ಅವರೋಹಂತಹ ಯಥೇತಂ. ಯಥೇತಂ ಅಂತಂದ್ರೆ ಅವ್ರು ಹೋದಂತೆ ಅಂತ. ಅವ್ರು ಇಳಿಬೇಕಾದ್ರ ಅಲ್ಲಿಂದ ಅವರೋಹ ಅಂತಂದ್ರೇನು? ಅವರೋಹ ಅಂದ್ರೆ ಇಳಿಯೋದು, ಆರೋಹಣ ಅಂದ್ರೆ ಏರೋದು. ಈ ಮರ್ತ್ಯಲೋಕದಿಂದ ಆರೋಹ ಮಾಡ್ತಾರಂದ್ರೇನು? ಏರ್ ಹೋಗ್ತಾರಂತೆ, ಅಲ್ಲಿ ಚಂದ್ರಮಂಡಲಕ್ಕೆ ಹೋಗ್ತಾರಂತಲ್ಲಿ. ಅಲ್ಲಿಂದ ವಾಪಸ್ ಇಳಿಯುವಾಗ ಅವರು ಯಥೇತಂ. ಯಥೇತಂ ಅಂದ್ರೆ ಹೇಗೆ ಹೋಗಿರ್ತಾರೋ ಹಾಗೆ ಅಂತ, ಅದೇ ಮಾರ್ಗದ ನಾವು ಯಾವ ಮಾರ್ಗದಾಗ ಹೋಗಿರ್ತೇವೋ ಅದೇ ಮಾರ್ಗದಲ್ಲಿ ಹೋದಂತೆ ಅಂತ. ಯಥೇತಂ ಅನೇವಂ ಚ, ಇಲ್ಲ ಅಥವಾ ಹಾಗಲ್ಲದೆ ಬೇರೆ ಮಾರ್ಗದಿಂದಲೂ ಕೂಡ ಇಳಿತಾರೆ ಅಂತ. ಅವಾಗ ಅವರು ಅಂತಿ ಯಥೇತಂ ಇತಿ ಯಥಾಗತಂ ಇತ್ಯರ್ಥಃ. ಇಲ್ಲಿ ಯಥೇತಂ ಅನ್ನುವಂತ ಶಬ್ದಕ್ಕ ಯಥಾಗತಂ ಅಂದ್ರೆ ಹೋದಂತೆ ಅಂತ. ಯಥಾಗತಂ, ಗತಂ ಅಂದ್ರೆ ಹೋಗೋದು, ಯಥಾ ಅಂದ್ರೆ ಹೇಗೆ ಹೋಗಿದ್ರೋ ಹಾಗೆ ಅಂತ, ಹೋದಂತೆ ಅಂತ ಅನ್ನುವಂತ ಈ ಒಂದು ಶಬ್ದ ಅನ್ನುವಂತಹದ್ದು ಈ ಸೂತ್ರ ಶಬ್ದಕ್ಕೆ ಹೇಗೆ ಹೋಗಿದ್ರೋ ಹಾಗೆ ಅಂತ ಹೇಳಿ ಈ ರೀತಿಯಾಗಿ ನಮಗ ಅಲ್ಲಿ ಅರ್ಥ ಅನ್ನುವಂಥದ್ದು ಸಿಗುತ್ತದೆ ಅಲ್ಲಿ ಸೂತ್ರ ಒಳಗೆ. ಯಥೇತಂ ಅನ್ನುವಂತ ಶಬ್ದಕ್ಕೆ ಇದು ಅರ್ಥ. ಇದು ಇನ್ನು ಅನೇವಂ ಅಂತ ಅದು ಬರ್ದಾರ, ಅದ್ರ ಮತ್ತೆ ಮುಂದೆ ಹೇಳ್ತಾರೆ ಅವರು. ಅನೇವಂ ಇತಿ ತದ್ವಿಪರ್ಯೇಣ ಇತ್ಯರ್ಥ. ಅದಕ್ಕೆ ವಿಪರೀತವಾಗಿಯೂ ಬರಬಹುದು. ಅವರು ಹೋದಂತೆ ಬರಬೇಕಂತೇನಿಲ್ಲ, ಅದಕ್ಕೆ ಬೇರೆ ಮಾರ್ಗದಲ್ಲಿಯೂ ಕೂಡ, ಅದಕ್ಕೆ ವಿರುದ್ಧ ಮಾರ್ಗದಲ್ಲಿಯೂ ಕೂಡ ಅವರು ಇಳಿಬಹುದು ಅಂತ, ವಾಪಸ್ ಬರಬಹುದು ಅಂತ. ಧೂಮಾಕಾಶಯೋ ಪಿತೃಯಾಣೇರ್ ಅಧ್ವನಿ ಉಪಾತ್ತಯೋ ಅವರೋಹೇ ಸಂಕೀರ್ತನಾತ್. ಯಾಕಂದ್ರೆ ಇಲ್ಲಿ ಅನೇವಂ ಇತಿ ಧೂಮಾಕಾಶಯೋ ಪಿತೃಯಾಣೆ, ಇಲ್ಲಿ ಪಿತೃಯಾಣ ಮಾರ್ಗದೊಳಗ ಅಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ಧೂಮಾಕಾಶಗಳನ್ನ ಅವರೋಧದಲ್ಲಿ ಹೇಳಿದ್ದಾರೆ ಅಂತ. ಪಿತೃಯಾಣ ಮಾರ್ಗದೊಳಗ ಇಲ್ಲಿ ಧೂಮಾಕಾಶಗಳನ್ನ ಅವರೋಹ ಅಂದ್ರೆ ಇಳಿಯುವ ಕ್ರಮದೊಳಗ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಯಥೇತಂ ಅನ್ನುವಂತ ಶಬ್ದದಿಂದ ಹೋದಂತೆ ಇಳಿತಾರೆ ಅಂತ ಅಲ್ಲಿ ನಮಗೆ ತೋರ್ತದ. ಆದ್ರೆ ಅನೇವಂ ಅನ್ನುವಂತ ಶಬ್ದದಿಂದ ನಮಗಲ್ಲಿ ಆ ಪಿತೃಯಾಣ ಮಾರ್ಗದೊಳಗ ಅಂಗೀಕಾರ ಮಾಡಿರ್ತಕ್ಕಂಥ ಯಾವ ಧೂಮಾಕಾಶ ಅನ್ನುವಂತಹದ್ದಲ್ಲ, ಅವರನ್ನ ಅವರೋಧದಲ್ಲಿಯೂ ಕೂಡ ಹೇಳಿದ್ದರಿಂದ ಅಂತೇಳಿ ಈ ರೀತಿಯಾಗಿ ನಮಗ ಅಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಧೂಮಾಕಾಶಯೋ ಪಿತೃಯಾಣೆ ಅಧ್ವನಿ. ಅಧ್ವನಿ ಅಂದ್ರೆ ಮಾರ್ಗ, ಪಿತೃಯಾಣಿ ಅಧ್ವನಿ, ಪಿತೃಯಾಣ ಮಾರ್ಗದೊಳಗ ಧೂಮಾಕಾಶಯೋ, ಅಲ್ಲಿ ಧೂಮಾಕಾಶಗಳನ್ನ ಒಂದು ಅವರೋಹೆ ಅಂತ ಹೇಳ್ತಾರೆ, ಅಂದ್ರೆ ಅವರೋಹದೊಳಗ ಅಂತ. ಅವರೋಹೆ ಅಂದ್ರೆ ಇಳಿಯುವ ಮಾರ್ಗದಲ್ಲಿ ಸಂಕೀರ್ತನಾತ್, ಅದನ್ನು ಹೇಳಿಕೊಂಡು ಬಂದಿರುವುದರಿಂದ ಯಥೇತಂ ಶಬ್ದಾಚ. ಇಲ್ಲಿ ಯಥೇತಂ ಅಂದ್ರೆ ಹೋದಂತೆ ಅಂತ, ಹೋದಂತೆ ಇಳಿಯುವಾಗನೂ ಕೂಡ
ಅದರಂತೆಯೇ ಬರ್ತಾರೆ ಅಂತ. ಯಥಾಗತಂ ಇತಿ ಪ್ರತೀಯತೆ, ಹೇಗೆ ಹೋಗಿರ್ತಾರೋ ಹಾಗೆ ಬರ್ತಾರೆ ಅಂತ. ಅಲ್ಲೇನು ಮಾರ್ಗ ಬದಲಾಗಂಗಿಲ್ಲ. ಯಥೇತಮ್ ಅನ್ನೋದ್ರಿಂದ ಹೋದ ಮಾರ್ಗದಲ್ಲೇ ವಾಪಸ್ ಬರ್ತಾರೆ ಅಂತ, ಇಳಿತಾರೆ ಅಂತ ಹಿಂಗ ನಮಗೆ ಅರ್ಥ ತೋರ್ತದ. ಅನೇವಂ ಅನ್ನೋದ್ರಿಂದ ಅದಕ್ಕೆ ವಿರುದ್ಧವಾದ ಮಾರ್ಗದಲ್ಲಿಯೂ ಕೂಡ ಬರ್ತಾರೆ ಅಂತ. ಮತ್ತಿನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ, ರಾತ್ರ್ಯಾದ್ಯ ಸಂಕೀರ್ತನಾತ್ ಅಭ್ರಾದ್ಯುಪಸಂಖ್ಯಾನಾಚ ವಿಪರ್ಯೋಪಿ ಪ್ರತೀಯತೆ. ಇಲ್ಲಿ ರಾತ್ರ್ಯಾದಿಗಳನ್ನ ಹೇಳದೇ ಇರುವುದರಿಂದ, ರಾತ್ರ್ಯಾದಿಗಳನ್ನ ಅವರು ಹೇಳದೇ ಇರುವುದರಿಂದ ಅಲ್ಲಿ ಅಭ್ರಾದಿ ಮಾರ್ಗಗಳನ್ನ ಸೇರಿಸಿಕೊಂಡಿರ್ತಾರೆ. ಅಭ್ರಾದಿ ಮಾರ್ಗವಾಗಿಯೂ ಕೂಡ ಅಲ್ಲಿ ಅಲ್ಲಿ ಹೇಳಿರುವುದರಿಂದ ವಿಪರ್ಯೋಪಿ ಪ್ರತೀಯತೆ, ಅಂದ್ರೆ ಅದಕ್ಕೆ ವಿರುದ್ಧವಾಗಿಯೂ ಕೂಡ ಅಲ್ಲಿ ಅವರು ಬರಬಹುದು ಅಂತ ಹೇಳ್ತಾರೆ. ಆ ಚಂದ್ರಮಂಡಲದೊಳಗ ಸಂಪಾತವಿರುವವರಿಗೆ ಅಂತಂದ್ರೇನು, ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕರ್ಮದ ಫಲ ಇರುವವರೆಗೆ ಚಂದ್ರಮಂಡಲದಲ್ಲಿ ಇರ್ತಾರ. ಅವರು ಅಲ್ಲಿ ಇದ್ದುಕೊಂಡಂತಿದ್ದು ಆ ಬಳಿಕ ಏನ್ ಮಾಡ್ತಾರೆ, ಇದೇ ಮಾರ್ಗದಲ್ಲಿ ಹಿಂತಿರುಗುತ್ತಾರೆ ಅಂತ ಹೇಳಿ ಅಲ್ಲಿ ಆಕಾಶವನ್ನ, ಅದರಿಂದ ವಾಯುವಾಗಿ ಧೂಮವಾಗ್ತಾನೆ, ಧೂಮವಾಗಿ ಅಭ್ರವಾಗ್ತಾನೆ ಅಂತ ಹೇಳಿ ಅಲ್ಲಿ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಚಂದ್ರಮಂಡಲದಿಂದ ನೇರವಾಗಿ ಎಲ್ಲಿ ಬರ್ತಾರೆ ಅಂತಂದ್ರೆ ಆಕಾಶಕ್ಕೆ ಬರ್ತಾರಂತ, ಅಲ್ಲಿಂದ ವಾಯುಮಂಡಲಕ್ಕೆ ಬರ್ತಾರೆ, ಅಲ್ಲಿ ವಾಯುವಿನ ಸ್ವರೂಪ ಪಡ್ಕೊಂಡು ಮತ್ತೆ ಧೂಮ ಆಗ್ತಾರಂತ, ಧೂಮವಾಗಿ ಅಭ್ರವಾಗ್ತಾರಂತ. ಯಾರು ಅಲ್ಲಿ ಜೀವ, ಅಲ್ಲಿ ಬಂದಿರತಕ್ಕಂಥವನು, ಇಷ್ಟಾದಿ ಕರ್ಮಗಳನ್ನು ಮಾಡಿರ್ತಕ್ಕಂಥವನು ಅಂತ. ಇನ್ನು ಅಭ್ರವಾಗಿ ಮೇಘವಾಗ್ತಾನ. ಈಗ ಅದೇ ಮತ್ತೊಂದು ಶ್ರುತಿ ಹೇಳ್ತದಲ್ಲಿ, ಅದರ ಮುಂದಿನ ಮಂತ್ರ ಏನ್ ಹೇಳ್ತದ ಅಂತಂದ್ರೆ 6ನೇ ಮಂತ್ರದೊಳಗ ಚಾಂದೋಗ್ಯದೊಳಗ ಅಲ್ಲಿ ಅಭ್ರವಾಗಿ ಮೇಘವಾಗ್ತಾನ, ಮೇಘವಾಗಿ ಮಳೆ ಆಗ್ತಾನ. ಅವರು ಇಲ್ಲಿ ವ್ರೀಹಿ ಅಂದ್ರೆ ಇಲ್ಲಿ ಭತ್ತ ಆಗಲಿ ಜವಿಗೋಧಿಗಳಾಗ್ಲಿ ಅದ್ರೊಳಗೆ ಬಂದು ಸೇರ್ಕೋತಾನ ಅಲ್ಲಿ. ಮತ್ತು ಔಷಧಿ ವನಸ್ಪತಿಗಳಾಗ್ತಾನ, ಅಥವಾ ತಿಲಮಾಸಗಳು ಅಂತಂದ್ರೆ ಎಳ್ಳು ಮೊದಲಾದವುಗಳಾಗಿ ಹೀಗೆ ಹುಟ್ಟುತ್ತಾರೆ ಅಂತೇಳಿ ಅದೇ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳಿದ್ದಾರೆ. ಅಲ್ಲಿ ಯಥೇತಂ ಅಂದ್ರೆ ಹೋದಂತೆಯೇ ಅನ್ನುವಂತ ಮಾತಿರುವುದರಿಂದ ಅದೇ ಮಾರ್ಗವೇ ಎಂದಾಗ್ತದಂತ. ಆದ್ರೆ ಆ ಧೂಮಾದಿ ಮಾರ್ಗದಲ್ಲಿ ಇರ್ತಕ್ಕಂಥ ರಾತ್ರ್ಯಾದಿಗಳನ್ನ ಹೇಳದೆ ಅಭ್ರಾದಿಗಳನ್ನ ಹೇಳಿದ್ದಾರೆ ಅಂತ. ಆದ್ರಿಂದ ಸ್ವಲ್ಪ ಕ್ರಮವೂ ಕೂಡ ಬದಲಾಯಿಸುವ ಕೂಡ ಇದೆ ಅಂತ ಹೇಳಿ ಇಲ್ಲಿ ಸೂತ್ರಕಾರ ನಮಗ ಹೇಳಿದ್ದಾರೆ ಅಂತ ಅರ್ಥ ಇಲ್ಲಿ. ಇಷ್ಟು ವಿಷಯವನ್ನ ಈ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು. ಇನ್ನ 9ನೇ ಸೂತ್ರ ಪ್ರಾರಂಭ ಮಾಡ್ತಾರೆ ಇವಾಗ. ಚರಣಾದಿತಿ ಚೇನ್ನ ಉಪಲಕ್ಷಣಾರ್ಥೇತಿ ಕಾಷ್ಣಾದಿನಿ. ಚರಣಾತ್ ಅಂದ್ರೆ ಚರಣದಿಂದ ಅಂತ, ಅಂದ್ರೆ ಜನ್ಮಾಂತರವನ್ನ ಹೇಳಿರುವುದರಿಂದ ಅಂತ ಇಲ್ಲಿ. ಅಂದ್ರೆ ಚರಣದಿಂದ ಇಲ್ಲಿ ಜನ್ಮಾಂತರವನ್ನು ಹೇಳಿದ್ದಾರೆ ಅಂತ ಒಂದು ವೇಳೆ ಅಂದ್ರೆ ಅದು ಸರಿಯಲ್ಲ ಅಂತ. ಚೆನ್ನ ಉಪಲಕ್ಷಣಾರ್ಥೇತಿ ಕಾಷ್ಣಾಜಿನಿ. ಇಲ್ಲಿ ಕಾಷ್ಣಾಜಿನಿ ಅನ್ನುವರು ಅವ್ರು ಏನ್ ಹೇಳ್ತಾರಂತಂದ್ರೆ ಈ ಶ್ರುತಿ ಅನ್ನುವಂತಹದ್ದು ಉಪಲಕ್ಷಣಾರ್ಥವಾಗಿ ಬಂದಿದೆ ಅಂತ ಹೇಳ್ತಾರ ಅವರು. ಉಪಲಕ್ಷಣಾರ್ಥವಾಗಿ ಈ ಶ್ರುತಿ ಅಭಿಪ್ರಾಯ ಅನ್ನುವಂತಹದ್ದು ಅದು ಅಂತ ಹೇಳಿ ಹೇಳ್ಕೊಂಡು ಬರ್ತಾರ ಅವರು. ಇನ್ನು ಭಾಷ್ಯದಲ್ಲಿ ಅದಕ್ಕೆ ವಿವರಣೆ ಕೊಡ್ತಾರೆ ಇವಾಗ. ಈ ಚರಣ ಅನ್ನುವಂತ ಶ್ರುತಿ ಇಲ್ಲಿ ಏನ್ ಹೇಳಿಕ್ಕೆ ಹೊರಟದ ಅನ್ನುವಂತ ಮಾತು. ಅಥಾಪಿ ಸ್ಯಾತ್, ಪೂರ್ವ ಪಕ್ಷಿ ಈ ಪ್ರಕಾರನೂ ಕೂಡ ಅಲ್ಲಿ ಹೇಳಬಹುದು. ಅವನು ಏನಂತಾನೆ ಅಂತಂದ್ರೆ, ಯಾ ಶ್ರುತಿ ಅನುಶಯ ಸದ್ಭಾವ ಪ್ರತಿಪಾದನಾಯ ಉದಾವೃತ. ಇಲ್ಲಿ ಅನುಶಯ ಅನ್ನುವಂತಹದ್ದು ಇದೆ ಎಂಬುದನ್ನ ತಿಳಿಸುವುದಕ್ಕೋಸ್ಕರವಾಗಿ ಯಾ ಶ್ರುತಿ, ಅನುಶಯ ಸದ್ಭಾವ. ಅನುಶಯ ಅಂತಂದ್ರೇನು, ನಾವು ಮಾಡಿದ ಕರ್ಮದೊಳಗೆ ಒಂದು ಸ್ವಲ್ಪ ಭಾಗ, ಒಂದು ಭಾಗ ಅನ್ನುವಂತಹದ್ದು, ಸ್ವಲ್ಪ ಭಾಗ. ಅನುಶಯ ಅಂದ್ರೇನು, ಉಳ್ಕೊಂಡದ ಅಂತ. ಅದರ ಸದ್ಭಾವ ಅಂದ್ರೇನು, ಅದು ಇರುವಿಕೆ, ಅದರ ಅಸ್ತಿತ್ವ. ಒಂದು ಕರ್ಮದ ಒಂದು ಕರ್ಮಫಲದ ಒಂದು ಸ್ವಲ್ಪ ಭಾಗ ಇದೆ ಅನ್ನುವಂತ ಸದ್ಭಾವ ಪ್ರತಿಪಾದನಾಯ ಉದಾವೃತ.
ಅಂದ್ರೆ ಅಲ್ಲಿ ಅನುಶಯ ಇದೆ ಅಂತ ತಿಳಿಸುವುದಕ್ಕೋಸ್ಕರವಾಗಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಏನು ಉದಾಹರಿಸಿಕೊಂಡು ಬಂದದ ಅಂತಂದ್ರೆ ತದ್ದಿಹ ರಮಣೀಯ ಚರಣಾಹ ಇತಿ, ಅಂದ್ರೆ ಯಾವರು ಅಲ್ಲಿ ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾರೋ, ಸತ್ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಅಂತ ಅಲ್ಲಿ ರಮಣೀಯ ಚರಣ ಅಂತ ಶ್ರುತಿ ಅನ್ನುವಂತಹದ್ದು ಉದಾಹರಿಸಿದ್ದಾರೆ. ಅಲ್ಲಿ ರಮಣೀಯ ಚರಣ ಅಂದ್ರೆ ಒಳ್ಳೆ ಕರ್ಮಗಳನ್ನು ಮಾಡುವವರು ಅಂತ. ಸಾಕಲು ಚರಣಾತ್ ಯೋ ಯೋನ್ಯಾಪತ್ತಿಂ ದರ್ಶಯತಿ ನ ಅನುಶಯಾತ್. ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ ಇಲ್ಲಿ ಚರಣ ಅನ್ನುವಂತ ಶಬ್ದದಿಂದ ಅಲ್ಲಿ ಯೋನಿಯನ್ನ ಪಡಿತಾರೆ ಅಂತಂದ್ರೆ ಜನ್ಮವನ್ನ ಪಡಿತಾರೆ ಅಂತ. ಚರಣ ಶಬ್ದವನ್ನ ಪ್ರಯೋಗ ಮಾಡಿದ್ದರಿಂದ ಅಲ್ಲಿ ಯಾವುದೋ ಒಂದು ಜನ್ಮವನ್ನ ಪಡಿತಾರೆ ಅಂತ, ಅಲ್ಲಿಂದ ಅವರು ಜನ್ಮವನ್ನ ಪಡಿತಾರೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ ಹೊರತು ಅಲ್ಲಿ ಅನುಶಯ ಅಂತ ಹೇಳಿಲ್ಲ ಅವರು. ಅನುಶಯದಿಂದ ಅಂತ ಅಲ್ಲ, ಅದರಲ್ಲಿ ಕರ್ಮ ಫಲದ ಒಂದು ಅವಶೇಷ ಒಂದಿಷ್ಟು ಉಳಿದದ, ಒಂದಿಷ್ಟು ಭಾಗ ಕರ್ಮಫಲ ಉಳಿದಂತ ಅರ್ಥ ಅಲ್ಲ ಅದು. ಅದರಿಂದ ಅದು ಜನ್ಮವನ್ನ ಯೋನಿಯನ್ನ ಪಡಿತಾರೆ ಅಂತ ಹೇಳಿ ಅಲ್ಲಿ ಚರಣ ಶಬ್ದದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಅನ್ಯತ್ ಚರಣಂ ಅನ್ಯಃ ಅನುಶಯಃ, ಇಲ್ಲಿ ಸಾಕಲು ಚರಣಾತ್ ಯೋ ಅನ್ಯಾಪತ್ಯಂ ಆಯ್ತು ಇದು ಅನ್ಯಃ ಚರಣಂ ಅನ್ಯಃ ಅನುಶಯಃ. ಇಲ್ಲಿ ಚರಣ ಅನ್ನೋದೇ ಬ್ಯಾರೆ, ಅನುಶಯ ಅನ್ನೋದೇ ಬ್ಯಾರೆ ಅಂತ. ಚರಣ ಅನ್ನೋ ಶಬ್ದಕ್ಕ ಇಲ್ಲಿ ಅವಶೇಷ ಉಳಿತದಂತ ಹಂಗ ಅರ್ಥವಲ್ಲ. ಅನುಶಯ ಅನ್ನುವಂತಹದ್ದೇ ಇಲ್ಲಿ ಬೇರೆ ಅದ, ಚರಣ ಅನ್ನುವಂತಹದ್ದೇ ಬೇರೆ ಅದ. ಇಲ್ಲಿ ಚರಣ ಅನ್ನಕ್ ಬರೀತಾರೆ, ಚರಣಂ ಆಚಾರಿತ್ರ್ಯಂ ಆಚಾರ ಶೀಲಂ ಇತಿ ಅನರ್ಥಾಂತರಂ, ಅಂದ್ರೆ ಪರ್ಯಾಯ ಶಬ್ದಗಳು. ಈಗ ನಾವು ಚರಣ ಅಂತ ಏನು ಕರಿತೇವಲ್ಲ, ಆ ಚರಣ ಶಬ್ದಕ್ಕ ಅಲ್ಲಿ ಚಾರಿತ್ರ್ಯ ಅಂತ ಅರ್ಥ ಆಕ್ಕದ, ಆಚಾರ ಅಂತ ಅರ್ಥ ಆಕೈತಿ, ಶೀಲ ಅಂತ ಅರ್ಥ ಆಕೈತಿ. ಇವಾಗ ಇಲ್ಲಿ ನೋಡು 3 ಅರ್ಥ ಹೇಳ್ತಾ ಇದ್ದಾರ ಅವ್ರು, 4 ಅರ್ಥ ಹೇಳ್ತಾರ ಅವರು. ಚರಣ ಅಂದ್ರೂ ಒಂದೇ, ಚಾರಿತ್ರ್ಯ ಅಂದ್ರೂ ಒಂದೇ, ಆಚಾರ ಅಂದ್ರೂ ಒಂದೇ, ಶೀಲ ಅಂದ್ರೂ ಒಂದೇ. ನಾವು ಚರಣ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಮಾಡ್ಬೋದು ಅಂತ. ಚರಣ, ಚರಿತ್ರ, ಆಚಾರ, ಶೀಲ ಇವೆಲ್ಲ ಪರ್ಯಾಯ ಶಬ್ದಗಳು ಅಂತೆವು. ಅನುಶಯಸ್ತು ಭುಕ್ತ ಫಲಾತ್ ಕರ್ಮಣಃ ಅತಿರಿಕ್ತಂ ಕರ್ಮ ಅಭಿಪ್ರೇತಂ. ಇಲ್ಲಿ ಅನುಶಯ ಅನ್ನುವಂತ ಶಬ್ದಕ್ಕೆ ಏನ್ ಅರ್ಥ ಆಕೈತಿ ಅಂತಂದ್ರೆ ಭುಕ್ತ ಫಲಾತ್, ಯಾವ ಪುಣ್ಯ ಕರ್ಮದ ಫಲವನ್ನ ನಾವು ಉಪಭೋಗ ಮಾಡೇವಲ್ಲ ಅದನ್ನ ನಾವು ಉಂಡು ತೀರ್ಸ್ಬಿಟ್ಟಿದ್ದೇವೆ ಇವಾಗ. ಅದಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಅತಿರಿಕ್ತಂ ಕರ್ಮ, ಭುಕ್ತ ಫಲಾತ್ ಕರ್ಮಣಃ ಅಂದ್ರೆ ನಾವು ಉಪಭೋಗ ಮಾಡಿರ್ತಕ್ಕಂಥ ಕರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಮತ್ತೊಂದು ಕರ್ಮ ಅನ್ನುವಂತಹದ್ದು ಅಲ್ಲಿ ಅಭಿಪ್ರಾಯ ಆಗ್ತದಂತ ಅನುಶಯ ಅನ್ನೋ ಶಬ್ದಕ್ಕ. ಈಗ ಒಂದು ಕರ್ಮ ನಮಗ ಫಲ ಕೊಟ್ಬಿಟ್ಟತಿ ಇವಾಗ, ಆದ್ರೆ ಇನ್ನೊಂದು ಕರ್ಮ ಅದು ಇನ್ನು ನಾವು ಅದನ್ನ ಅನುಭೋಗ ಮಾಡಿಲ್ಲ, ಅದು ಇನ್ನು ಮುಂದೆ ಮಾಡ್ತೀವಿ. ಅದು ಆ ಕರ್ಮದ ಫಲವನ್ನ ಅದು ಇನ್ನು ಮುಂದೆ ಅನುಭೋಗಿಸೋದು. ಅದೇನು ಉಳ್ಕೊಂಡದಲ್ರಿ, ನಾವು ಉಪಭೋಗ ಮಾಡ್ಲಾರದೆ ಉಳಿದಿರ್ತಕ್ಕಂಥ ಯಾವ ಕರ್ಮ ಫಲ ಅದಲ್ಲ ಅದಕ್ಕೆ ಅನುಶಯ ಅಂತ ಕರಿಬೇಕು. ಅದಕ್ಕೆ ಅನುಶಯ ಶಬ್ದಕ್ಕೆ ಹಿಂಗ ಅರ್ಥ ಆಕೈತಿ. ಆದ್ರೆ ಚರಣ ಶಬ್ದಕ್ಕ ಆಚಾರ, ಶೀಲ, ಚಾರಿತ್ರ್ಯ ಅಂತ ಹಿಂಗ ಅರ್ಥ ಆಕೈತಿ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಶ್ರುತಿಶ್ಚ ಕರ್ಮಚರಣೆ ಭೇದೇನ ವ್ಯಪದಿಶತಿ. ಇಲ್ಲಿ ಶ್ರುತಿಯೂ ಕೂಡ ನಮಗ ಏನ್ ಹೇಳ್ತದಂತಂದ್ರೆ ಆ ಕರ್ಮ ಅನ್ನುವಂತಹದ್ದನ್ನ, ಚರಣ ಅನ್ನುವಂತಹದ್ದನ್ನ ಬೇರೆ ಬೇರೆ ಅಂತ ಹೇಳ್ತದ ಅಂತ. ಶ್ರುತಿಶ್ಚ ಕರ್ಮಚರಣೆ ಭೇದೇನ ವ್ಯಪದಿಶತಿ. ಇಲ್ಲಿ ಕರ್ಮವೇ ಬೇರೆ, ಚರಣವೇ ಬೇರೆ, ಇವು ಎರಡು ಬೇರೆ ಬೇರೆ ಅಂತ ಹೇಳಿ ಭೇದವಾಗಿ ಉಪದೇಶ ಅನ್ನುವಂತಹದ್ದನ್ನ ಶ್ರುತಿ ಮಾಡ್ತದ. ಯಥಾಕಾರಿ ಯಥಾಚಾರಿ ತಥಾ ಭವತಿ. ಯಥಾಕಾರಿ ಅಂದ್ರೆ ಎಂತ ಕರ್ಮವನ್ನ ಮಾಡಿರ್ತಾರೋ, ಮತ್ತು ಯಥಾಚಾರಿ
ಎಂತ ಚರಣವನ್ನ ಆಚರಿಸ್ತಾರೋ ಅಂತ ಹಾಗೆ ಆಗ್ತದಂತ. ಎಂಥ ಕರ್ಮ ಮಾಡ್ತಾರೋ ಅಂತ ಫಲ ಪಡಿತಾರ, ಎಂಥ ಆಚರಣೆ ಮಾಡ್ತಾರೋ ಅಂತ ಅವ್ರಿಗೆ ಫಲ ಸಿಗ್ತದ ಅಂತ. ಅಲ್ಲಿ ಕರ್ಮ ಮತ್ತು ಚರಣ ಅವು ಎರಡೂ ಬೇರೆ ಬೇರೆನೆ ಅಂತ ಹೇಳಿದಾರ ಅವರು. ಯಥಾಚಾರ ಆಚಾರ ಅಂತಂದ ಅದು ಆಚಾರವೇ ಬೇರೆ, ಇಲ್ಲಿ ಕರ್ಮವೇ ಬೇರೆ ಅಂತ. ಇದನ್ನ ಬೃಹದಾರಣ್ಯಕೋಪನಿಷತ್ ತಿಳಿಸ್ತೈತಲ್ಲ. ಇಲ್ಲಿ ನೀವು ಎರಡು ಒಂದೇ ಅಂತ ಹೇಳಕ್ ಹೋಗ್ಬೇಡ್ರಿ. ಆಚಾರವೇ ಬೇರೆ, ಇಲ್ಲಿ ಕರ್ಮವೇ ಬೇರೆ ಅಂತ ಶ್ರುತಿನೇ ಹೇಳ್ತೈತಲ್ಲ ಅಂತ. ಯಾನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ನೋಡ್ರಿ, ಇನ್ನೂ ಒಂದು ಶ್ರುತಿಯೊಳಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವ ಅದುಷ್ಟವಾಗಿರ್ತಕ್ಕಂಥ ಕರ್ಮಗಳದಾವೋ ಅವುಗಳನ್ನ ನಾವು ಸೇವಿಸಬೇಕು ಅಂತ. ದುಷ್ಟ ಕರ್ಮಗಳನ್ನ ಮಾಡಬಾರದು ಅಂತ. ದುಷ್ಟ ಕರ್ಮ ಅಂದ್ರೆ ಪಾಪ ಕರ್ಮಗಳು, ಅದೃಷ್ಟ ಕರ್ಮಗಳು ಪುಣ್ಯ ಕರ್ಮಗಳು ಅಂತ. ಯಾವ ಪುಣ್ಯ ಕರ್ಮಗಳದಾವೋ ಅವುಗಳನ್ನ ನಾವು ಆಚರಿಸಬೇಕೇ ಹೊರತು ಪಾಪ ಕರ್ಮಗಳನ್ನ ಆಚರಿಸಬಾರದು. ಸೇವಿಸಬೇಕು ಅಂದ್ರೆ ಅವುಗಳನ್ನ ಆಚರಿಸುವುದು ಅಂತ. ಬೇರೆಯವುಗಳನ್ನ ಅಲ್ಲ ಅಂತ. ನೋ ಇತರಾಣಿ ಅಂತ ಹೇಳ್ತಾರ. ಅಂದ್ರೇನು? ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ. ಅನವದ್ಯಾನಿ ಅಂತಂದ್ರೆ ಏನು? ಯಾವುದು ದುಷ್ಟವಲ್ಲವೋ ಅಂತ. ದುಷ್ಟವಲ್ಲವೋ ಅಂತಂದ್ರೆ ಏನು? ಯಾವ ಒಳ್ಳೆ ಕರ್ಮಗಳದಾವೋ ಅಂತ. ವೇದವಿಹಿತವಾಗಿರ್ತಕ್ಕಂಥ ಯಾವ ಕರ್ಮಗಳದಾವಲ್ಲ ಅವುಗಳನ್ನ ನಾವು ಸೇವಿಸಬೇಕು. ನ ಇತರಾಣಿ, ಬೇರೆಯವುಗಳನ್ನ ಅಲ್ಲ ಅಂತ ಹೇಳಿ ಹೀಗೆ ಅಲ್ಲಿ ನಮಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಯಾನ್ಯಸ್ಮಾಕಗಂ ಸುಚರಿತಾನಿ ತಾನೇ ತ್ವಯ ಉಪಾಸ್ಯಾನಿ. ತೈತ್ತರೀಯ ಉಪನಿಷತ್ನಲ್ಲಿಯೂ ಕೂಡ ಏನ್ ಹೇಳಿದ್ರು ಅಂತಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ಯಾನಿ ಅಸ್ಮಾಕಂ ಸುಚರಿತಾನಿ, ಯಾವ ನಮಗಳಿಗೆ ಸುಚರಿತಗಳಾಗಿದ್ದಾವೆಯೋ, ತಾನಿ ತ್ವಯ ಉಪಾಸ್ಯಾನಿ, ಅವುಗಳನ್ನು ನೀನು ಸೇವಿಸಬೇಕು ಅಂತ. ನಮಗಳಿಗೆ ಯಾವ ಸುಚರಿತಗಳದಾವಲ್ಲ ಅವುಗಳನ್ನೇ ನಾವು ಸೇವಿಸಬೇಕೆ, ಅವುಗಳನ್ನ ನೀನು ಸೇವಿಸ ಅಂತ ಹೇಳ್ತಾರ. ನಮ್ಮಗಳ ಸುಚರಿತಗಳು ಯಾವದಾವೋ ಅವುಗಳನ್ನೇ ನೀನು ಸೇವಿಸು ಅಂತ ತೈತ್ತಿರೀಯ ಉಪನಿಷತ್ತಿನಲ್ಲಿಯೂ ಕೂಡ ಈ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ತಸ್ಮಾತ್, ಆದ್ದರಿಂದ, ಚರಣಾತ್ ಯೋ ಅನ್ಯಾಪತ್ತಿ ಶ್ರುತೇ ನ ಅನುಶಯ ಸಿದ್ಧಿ ಇತಿ ಚೇತ್. ಇದಿಷ್ಟು ಪೂರ್ವಪಕ್ಷ ನೋಡ್ರಿ. ಇಲ್ಲಿ ಚರಣಾತ್ ಅನ್ನುವಂತ ಶಬ್ದದಿಂದ ಯೋನಿ ಅನ್ನುವಂತಹದ್ದು ಅಂದ್ರೆ ಜನ್ಮವನ್ನ ಹೊಂದುತ್ತಾರೆ ಅಂತ ಹೇಳಿ ನಾವು ಶ್ರುತಿಗೆ ಅರ್ಥವನ್ನೇ ಮಾಡಬೇಕೇ ಹೊರತು ನ ಅನುಶಯ ಸಿದ್ಧಿ ಇತಿ ಚೇತ್. ಅಲ್ಲಿ ಅನುಶಯ ಅಂತ ಅಲ್ಲಿ ಸಿದ್ಧ ಆಗುವುದಿಲ್ಲ. ಅಂದ್ರೆ ಕರ್ಮ ಫಲ ಇನ್ನು ಅಲ್ಲಿ ಉಳಿದದ ಅದನ್ನ ಅದರ ಜೊತೆಯಲ್ಲಿ ಬರ್ತಾನೆ, ಅದ್ ತಗೊಂಡು ಬರ್ತಾನೆ ಅಂತ ಹಿಂಗ ಅರ್ಥ ಮಾಡಬಾರ್ದು ಅಂತಾರೆ. ಅನುಶಯ ಶಬ್ದವೇ ಬೇರೆ, ಅಲ್ಲಿ ಚರಣ ಶಬ್ದವೇ ಬೇರೆ ಅಂತ ಹೇಳಿ ಈ ಪ್ರಕಾರವಾಗಿ ಪೂರ್ವಪಕ್ಷಿಯಾಗಿರ್ತಕ್ಕಂಥವನು ಹೇಳಿದ್ರೆ ನೈಷ ದೋಷ, ಇದೇನು ದೋಷವಲ್ಲ. ಯಾಕಂದ್ರೆ ಯತಃ ಅನುಶಯ ಉಪಲಕ್ಷಣಾರ್ಥೈ ಏಷಾ ಚರಣಶ್ರುತಿ ಇತಿ ಕಾರ್ಷ್ಣ್ಯಾಜಿನಿ ಆಚಾರ್ಯೋ ಮನ್ಯತೆ. ಇಲ್ಲಿ ಕಾರ್ಷ್ಣ್ಯಾಜಿನಿ ಅನ್ನುವಂತ ಆಚಾರ್ಯರು ಇದೇನು ದೋಷ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅನುಶಯಕ್ಕ ಅದು ಉಪಲಕ್ಷಣವಾಗೈತಿ ಅಂತ. ಯಾವುದು? ಈಗೇನು ಹಿಂದೆ ಹೇಳಿದ್ರಲ್ರಿ, ಅದು ಆ ಚರಣ ಅನ್ನುವಂತದ್ದೇನದಲ್ಲ, ಆ ಚರಣ ಶ್ರುತಿ ಎನ್ನುವಂತಹದ್ದು ಅದು ಉಪಲಕ್ಷಣಾರ್ಥವಾಗಿ ಬಂದದದು. ಅಲ್ಲಿ ಅನುಶಯ ಉಪಲಕ್ಷಣಾರ್ಥೈ ಏಷಾ ಚರಣ ಶ್ರುತಿ. ಅದಕ್ಕೆ ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ, ಅನುಶಯಕ್ಕೆ ಉಪಲಕ್ಷಣವಾಗಿಯೇ ಈ ಚರಣ ಶ್ರುತಿ ಎನ್ನುವಂತಹದ್ದು ಬಂದೈತಿ ಅಂತ ಹೇಳಿ ಇದನ್ನ ಕಾರ್ಷ್ಣ್ಯಾಜಿನಿ ಆಚಾರ್ಯರು ಇದನ್ನ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಈ 9ನೇ ಸೂತ್ರವನ್ನ ಭಾಷ್ಯದೊಳಗೆ ಅದರ ವಿವರಣೆಯನ್ನ ಕೊಟ್ಟುಕೊಂಡು ಬಂದ್ರು. ಇನ್ನು ಮತ್ತೆ 10ನೇ ಸೂತ್ರವನ್ನ ಪ್ರಾರಂಭ ಮಾಡ್ತಾರ. ಅನರ್ಥ್ಯಕ್ಕೆ ಮಿತಿ ಚೇನ್ನ ತದಪೇಕ್ಷತ್ವಾತ್. ಅನರ್ಥ್ಯಕ್ಕೆ ಮಿತಿ ಚೇತ್ ಅಂದ್ರೆ ವ್ಯರ್ಥವಾಯ್ತಲ್ಲ ಅಂದ್ರೆ ಹಾಗಲ್ಲ. ಯಾಕಂದ್ರೆ ತದಪೇಕ್ಷತ್ವಾತ್
ಅದರ ಅಪೇಕ್ಷೆ ಅನ್ನುವಂಥದ್ದು ಇದೆ ಅಂತ ಮುಂದೆ ಭಾಷ್ಯದಲ್ಲಿ ಇದನ್ನು ವಿವರಣೆ ಕೊಡ್ತಾರೆ ಇವಾಗ. ಸ್ಯಾದೇತತ್ ಕಸ್ಮಾತ್ ಪುನಶ್ಚರಣ ಶಬ್ದೇನ ಸ್ರೌತಂ ಶೀಲಂ ವಿಹಾಯ ಲಾಕ್ಷಣಿಕೋ ಅನುಶಯ ಪ್ರತ್ಯಾಯತೆ. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ. ಅವ ಏನಂತಾನ ಅಂತಂದ್ರೆ, ಇಲ್ಲಿ ಪುನಃ ಚರಣ ಶಬ್ದೇನ, ಇಲ್ಲಿ ಚರಣ ಅನ್ನುವಂತ ಒಂದು ಶಬ್ದದಿಂದ ಅಲ್ಲಿ ಸ್ರೌತಂ ಶೀಲಂ ವಿಹಾಯ, ಆ ಚರಣ ಶಬ್ದಕ್ಕೆ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶೀಲ. ಆ ಶೀಲ ಅನ್ನುವಂತ ಅರ್ಥವನ್ನ ನೀವು ಬಿಟ್ಟು ಲಾಕ್ಷಣಿಕೋ ಅನುಶಯ ಪ್ರತ್ಯಾಖ್ಯಾಯತೆ, ಅದಕ್ಕೆ ಲಾಕ್ಷಣಿಕವಾಗಿರತಕ್ಕಂತ ಅನುಶಯ ಅನ್ನುವಂತ ಅರ್ಥವನ್ನ ನೀವ್ ಯಾಕೆ ಹೇಳ್ತಾ ಇದ್ದೀರಿ? ಇದು ಪೂರ್ವಪಕ್ಷಿ. ಯಾವ ಹಿಂದೇನ ಆಚಾರ್ಯ, ಯಾವ ಆಚಾರ್ಯ ಅವರು ಕಾಷ್ಟಜಿನಿ ಆಚಾರ್ಯನ ಕುರಿತು ಕೇಳ್ತಾನ ಅವನು. ಯಾಕಂದ್ರೆ ಅಲ್ಲಿ ಚರಣ ಅನ್ನುವಂತ ಶಬ್ದದಿಂದ ಅದರ ವಾಚ್ಯವಾಗಿರ್ತಕ್ಕಂಥದ್ದು ಸ್ರೌತಂ ಶೀಲಂ, ಅದು ಶೀಲ ಅಂತ ಹೇಳಿ ನಮಗ ತಿಳಿದು ಬರ್ತಾ ಇದೆ. ಅಲ್ಲಿ ಶೀಲ ಅನ್ನುವಂತ ಅರ್ಥವನ್ನು ಬಿಟ್ಟು ಲಾಕ್ಷಣಿಕವಾಗಿರ್ತಕ್ಕಂಥ ಅರ್ಥ ಯಾವುದು ಅನುಶಯ ಅನ್ನುವಂತದ್ದನ್ನ ನೀವು ಯಾಕೆ ತಿಳಿಸ್ತಾ ಇದ್ದೀರಿ? ಅದನ್ನ ಯಾಕೆ ಹಂಗ ಅರ್ಥ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಪೂರ್ವಪಕ್ಷಿ. ನನು ಶೀಲಶೈವ ಸ್ರೌತಸ್ಯ ವಿಹಿತ ಪ್ರತಿಸಿದ್ಧಸ್ಯ ಸಾಧು ಅಸಾಧು ರೂಪಸ್ಯ ಶುಭಾಶುಭಯೋನ್ಯಾಪತ್ತಿ ಫಲಂ ಭವಿಷ್ಯತಿ. ಈಗ ಮತ್ತೆ ಆಚಾರ್ಯ ಹೇಳಿದ್ರು ನಾನು ಅಂದ್ರೆ ಇಲ್ಲಿ ಪ್ರಶ್ನೆ ಅಂತ, ಶೀಲಶೈವ ಸ್ರೌತಸ್ಯ ವಿಹಿತ ಪ್ರತಿಸಿದ್ಧಸ್ಯ, ಇಲ್ಲಿ ವಾಚ್ಯವಾಗಿರ್ತಕ್ಕಂಥ ವಿಹಿತ ಮತ್ತು ಪ್ರಸಿದ್ಧವಾಗಿರ್ತಕ್ಕಂಥ, ವಿಹಿತ ಅಂದ್ರೆ ಏನು ಒಳ್ಳೆಯದ್ದು ಅಂತ, ಪ್ರತಿಸಿದ್ಧ ಅಂದ್ರೆ ನಿಷೇಧವಾಗಿರ್ತಕ್ಕಂಥ ಕೆಟ್ಟ ಅಂದ್ರೆ ಒಳ್ಳೆಯ ಕೆಟ್ಟ ಶೀಲದಿಂದಲೇ ಅಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಜನ್ಮಗಳನ್ನ ಪಡೆಯುವುದು ಆಗ್ತದ ಅಂತ. ಯಾರು ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತಾರೋ ಅವರಿಗೆ ಒಳ್ಳೆ ಜನ್ಮಗಳು ಬರ್ತಾವು. ಯಾರು ನಿಷಿದ್ಧವಾಗಿರ್ತಕ್ಕಂಥ ಕೆಟ್ಟ ಕರ್ಮಗಳನ್ನ ಮಾಡ್ತಾರೋ ಅವರಿಗೆ ಕೆಟ್ಟ ಜನ್ಮಗಳು ಬರ್ತಾವೆ ಅಂತ ಹೇಳಿ, ಅಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಅನ್ನುವಂತ ಶೀಲದಿಂದಲೇ ಅವರು ಒಳ್ಳೆ ಜನ್ಮವನ್ನ ಪಡೆಯುವುದಾಗಲಿ ಕೆಟ್ಟ ಜನ್ಮವನ್ನ ಪಡೆಯುವುದಾಗಲಿ ಇದು ಆಗಬಹುದಲ್ಲ ಅಂಥೇಳಿ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾರ. ಅವನನ್ನ ಪೂರ್ವಪಕ್ಷಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ನಾನು ಶೀಲಶೈವ ಸ್ರೌತಸ್ಯ ವಿಹಿತ ಪ್ರತಿಸಿದ್ಧಸ್ಯ ಸಾಧು ಅಸಾಧು ರೂಪಸ್ಯ ಶುಭಾಶುಭ ಯೋನ್ಯಾಪತ್ತಿ ಅಂತ. ಅಲ್ಲಿ ಶೀಲದಿಂದಲೇ ಅಂತ ಇಟ್ಕೊಳ್ರಲ್ಲಿ. ಶೀಲ ಅಂತಂದ್ರೆ ಏನು? ಯಾವುದು ವಿಹಿತ ಮತ್ತು ಪ್ರತಿಸಿದ್ಧ, ಯಾವುದನ್ನ ವೇದ ಇದನ್ನ ಮಾಡು ಅಂತ ಹೇಳ್ತದ, ಇದನ್ನ ಮಾಡಬೇಡ ಅಂತ ಹೇಳ್ತದ, ಅಂತ ವಿಹಿತ ಮತ್ತು ಪ್ರತಿಸಿದ್ಧವಾಗಿರ್ತಕ್ಕಂಥ ಶೀಲದಿಂದಲೇ ಅಂತಲ್ಲಿ. ಶೀಲದಿಂದಲೇ ಅಂತ ಇಲ್ಲಿ ಒಳ್ಳೆಯ ಕೆಟ್ಟ ಅನ್ನುವಂತ ಒಂದು ಶೀಲದಿಂದಲೇ ಅಲ್ಲಿ ಅದರ ಫಲವಾಗಿ ಏನು ಸಿಗ್ತೈತಿ? ಯಾವನು ಒಳ್ಳೆ ಕರ್ಮಗಳನ್ನ ಶೀಲ ಉಳ್ಳವನಾಗಿರ್ತಾನೋ, ಆಚರಣೆ ಉಳ್ಳವನಾಗಿರ್ತಾನೋ ಅವನು ಒಳ್ಳೆ ಜನ್ಮಗಳು ಬರ್ತಾವೆ. ಇನ್ನು ಯಾವನು ಪಾಪ ಕರ್ಮಗಳನ್ನ ಮಾಡಿರ್ತಾನಲ್ಲ, ನಿಷಿದ್ಧ ಕರ್ಮಗಳು, ಅದು ಪ್ರತಿಸಿದ್ಧ ಅಂತ ಹೇಳಿದ್ರು ಅವರು. ಆ ಕೆಟ್ಟ ಕರ್ಮಗಳನ್ನ ಯಾರು ಮಾಡಿರ್ತಾರೋ ಅವ್ರಿಗೆ ಕೆಟ್ಟ ಯೋನಿಗಳು ಬರ್ತಾ ಇದ್ದಾವೆ ಅಂತೇಳಿ, ಹಿಂಗೂ ಕೂಡ ಆಗಬಹುದಲ್ಲ ಅಂತೇಳಿ ಇಲ್ಲಿ ಹೇಳಿದ್ರು. ಫಲಂ ಭವಿಷ್ಯತಿ ಅವಶ್ಯಂ ಚ ಶೀಲಸ್ಯಾಪಿ ಕಿಂಚಿತ್ ಫಲಂ ಅಭ್ಯುಪಗಂತವ್ಯಂ. ಇಲ್ಲಿ ಶೀಲಕ್ಕೂ ಕೂಡ ನಾವು ಅವಶ್ಯವಾಗಿ ಕಿಂಚಿತ್ ಫಲ ಅನ್ನುವಂತಹದ್ದನ್ನ ನಾವು ಒಪ್ಕೊಳ್ಬೇಕಾಗ್ತದ ಅಂತ. ಏನು ಶೀಲ ಅನ್ನುವಂತಹದ್ದಲ್ಲ, ಅದಕ್ಕೂ ಕೂಡ ಅವಶ್ಯವಾಗಿ ಯಾವ್ದಾದರೂ ಒಂದು ಫಲ ಅನ್ನುವಂಥದ್ದನ್ನ ಒಪ್ಲೇಬೇಕಲ್ಲ. ಅಭ್ಯುಪಗಂತವ್ಯಂ ಅಂತ, ಕಿಂಚಿತ್ ಫಲಂ, ಯಾವ್ದಾದ್ರೂ ಒಂದು ಫಲ ಅನ್ನುವಂತಹದ್ದನ್ನ ನಾವು ಒಪ್ಪಬೇಕಾಗ್ತದ. ಎದಕ್ಕ? ಶೀಲಸ್ಯಾಪಿ, ಶೀಲಕ್ಕೂ ಕೂಡ ಅವಶ್ಯವಾಗಿ ಅಂತ ಹೇಳ್ತಾರೆ. ಅವಶ್ಯಂ ಶೀಲಸ್ಯಾಪಿ ಕಿಂಚಿತ್ ಫಲಂ ಅಭ್ಯುಪಗಂತವ್ಯಂ ಅನ್ಯತಾ ಹಿ ಅನರ್ಥಕ್ಯಮೇವ. ಇಲ್ಲದೆ ಹೋದ್ರೆ ಆ ಶೀಲ ಅನ್ನುವಂಥದ್ದು ವ್ಯರ್ಥ ಅಂತಾನೆ ನಮಗ ಆಗ್ಬಿಡ್ತೈತಿ ಅಂತದು.
ನಾವು ಹಂಗೆ ಅರ್ಥ ಮಾಡಲಿಲ್ಲ ಅಂತಂದ್ರೆ ಆ ಸೀಲ್ ಅನ್ನುವಂಥದ್ದು ಅನರ್ಥಕ್ಕೆ ಅಂತಂದ್ರೇನು, ಅದು ಪ್ರಯೋಜನ ಇಲ್ಲದ್ದು ಅಂತ. ಈ ರೀತಿಯಾಗಿ ಪ್ರಸಜ್ಜೇತ ಪ್ರಸಕ್ತ ಆಗ್ತದಲ್ಲ ಅಂತ ಇತಿ ಚೇತ್. ಹಿಂಗ ಒಂದು ವೇಳೆ ಅಲ್ಲಿ ಪ್ರಶ್ನೆ ಮಾಡಿದರೆ ನೈಷ ದೋಷ, ಅದೇನು ದೋಷವಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಅಂತಂದ್ರೆ ಪರಿಹಾರವನ್ನು ಮಾಡ್ತಾ ಇದ್ದಾನಿಲ್ಲಿ. ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ಇಷ್ಟಾದಿ ಕರ್ಮ ಜಾತಂ ಚರಣಾಪೇಕ್ಷಂ. ಇಲ್ಲಿ ಇಷ್ಟ ದತ್ತ ಪೂರ್ತ ಅಂತ ಏನ್ ಹೇಳಿದ್ರಲ್ರಿ ಕರ್ಮ ಸಮೂಹಗಳು, ಇಷ್ಟ ದತ್ತ ಪೂರ್ತ ಅಂತ ಏನು ಇದು ಬಂದಿದ್ದಲ್ರಿ, ಆ ಒಂದು ಕರ್ಮ ಸಮೂಹಗಳೇನಂತ ಏನದಾವಲ್ಲ ಅದರ ಚರಣ ಅಪೇಕ್ಷಂ ಅಂತ. ಅಲ್ಲಿ ಇಷ್ಟಾದಿ ಕರ್ಮಗಳ ಸಮೂಹ ಅನ್ನುವಂಥದ್ದು ಅಲ್ಲಿ ಚರಣವನ್ನ ಅಪೇಕ್ಷಿಸ್ತದ ಅಂತ, ಚರಣಾಪೇಕ್ಷಂ ಅಂತ ಹೇಳ್ತಾರೆ. ಇಷ್ಟಾದಿ ಕರ್ಮಜಾತಂ ಚರಣಾಪೇಕ್ಷಂ. ಅಲ್ಲಿ ಇಷ್ಟವೇ ಮೊದಲಾಗಿರ್ತಕ್ಕಂಥ ಯಾವ ಕರ್ಮಗಳ ಸಮೂಹ ಅನ್ನುವಂಥದ್ದು ಅದು ಚರಣವನ್ನ ಅಪೇಕ್ಷೆ ಮಾಡ್ತದ. ನಹಿ ಸದಾಚಾರ ಈನಃ ಕಶ್ಚಿದಧಿಕೃತಂ ಸ್ಯಾತ್. ಯಾವನು ಸದಾಚಾರ ಹೀನನಾಗಿದ್ದಾನೆಯೋ ಅವನು ಯಾವನೂ ಕೂಡ ಕರ್ಮಕ್ಕೆ ಅಧಿಕಾರಿ ಆಗುವುದಿಲ್ಲ ಅಂತ. ಈ ಬರೇ ಪಾಪಕರ್ಮಗಳನ್ನೇ ಮಾಡ್ತಿರ್ತಾನ, ಅವನಿಗೆ ನೀ ಪುಣ್ಯದ ಕೆಲಸ ಮಾಡಪ್ಪ, ನೀ ಯಜ್ಞ ಮಾಡು ಯಾಗ ಮಾಡು ಅಂತ ಹೇಳಿದ್ರೆ ಅವ ಅಧಿಕಾರಿನೇ ಆಗುವುದಿಲ್ಲ ಅಂತ. ಯಾವನು ಸತ್ಕರ್ಮ ತೊಡಗಿರ್ತಾನೋ ಅವನು ಆಚಾರವಂತನಾಗಿರ್ಬೇಕು. ಆಚಾರವಂತನಾಗಿರ್ತಕ್ಕಂಥ ಪುರುಷನೇ ಇಲ್ಲಿ ಸತ್ಕರ್ಮಾದಿಗಳನ್ನ ಪುಣ್ಯಾದಿ ಕರ್ಮಗಳನ್ನ ಮಾಡ್ಲಿಕ್ಕೆ ಅಧಿಕಾರಿ ಆಗ್ತಾನ ಅಂತ. ಸದಾಚಾರಹೀನಂ ಅಂದ್ರೆ ಆಚಾರಹೀನನಾಗಿರ್ತಕ್ಕಂಥ ಕಶ್ಚಿತ್, ಇಲ್ಲಿ ಯಾವನೊಬ್ಬನೂ ಕೂಡ ಅಧಿಕೃತ ನ ಸ್ಯಾತ್, ಅವನು ಅಧಿಕಾರಿ ಆಗುವುದಿಲ್ಲ ಅಂತ. ಆಚಾರಹೀನಂ ನ ಪುನಂತಿ ವೇದಾಹ ಇತ್ಯಾದಿ ಸ್ಮೃತಿಭ್ಯ. ಮತ್ತು ಸ್ಮೃತಿಯೂ ಕೂಡ ಏನ್ ಹೇಳ್ತದ ಅಂತಂದ್ರೆ ಯಾವನು ಆಚರಣಹೀನನಾಗಿದ್ದಾನೆಯೋ ವೇದಗಳು ಅವನನ್ನ ಪವಿತ್ರಗೊಳಿಸುವುದಿಲ್ಲ ಅಂತ. ಯಾವನು ಆಚಾರವಂತನಾಗಿದ್ದಾನೋ ಅವನನ್ನ ವೇದಗಳು ಪವಿತ್ರಗೊಳಿಸ್ತಾವ. ಆಚಾರವೇ ಇಲ್ಲದಂತ ಪುರುಷನನ್ನ ಈ ವೇದಗಳು ವೇದಾಹ ನ ಪುನಂತಿ ಅಂತ, ವೇದಗಳು ಅವನನ್ನ ಪವಿತ್ರಗೊಳಿಸಲಾರವು. ಇತ್ಯಾದಿ ಸ್ಮೃತಿಭ್ಯ. ಹೀಗೆ ನಮ್ಮ ಸ್ಮೃತಿಯಿಂದಲೂ ಕೂಡ ಇದು ಸ್ಪಷ್ಟ ಆಗ್ತದೆ ಅಂತ. ಪುರುಷಾರ್ಥ್ವೇಪಿ ಆಚಾರಸ್ಯ ನ ಅನರ್ಥಕ್ಯಂ. ಹಾಗೆ ಇಲ್ಲಿ ಇನ್ನು ಏನ್ ಹೇಳಿದ್ರು ಅಂತಂದ್ರೆ ಈ ಸ್ಮೃತಿ ಪ್ರಮಾಣವನ್ನ ಕೊಟ್ರು. ಈ ಆಚಾರ ಅನ್ನುವಂತಹದ್ದು ಅದು ಪುರುಷಾರ್ಥವಾಗಿದೆ ಅನ್ನುವಂತ ಒಂದು ಪಕ್ಷದಲ್ಲಿಯೂ ಕೂಡ ಆಚಾರ ಅನ್ನುವಂಥದ್ದು ಅದು ಪುರುಷಾರ್ಥತ್ವೇ ಅಪಿ, ಆಚಾರಸ್ಯ ಪುರುಷಾರ್ಥತ್ವೇ ಅಪಿ. ಈ ಆಚಾರ ಅನ್ನುವಂತಹದ್ದು ಅದು ಒಂದು ಪುರುಷಾರ್ಥವಾಗಿದೆ ಅಂತೇಳಿ ನ ಅನರ್ಥಕ್ಯಂ. ಆದ್ರೆ ಇದಕ್ಕೆ ಅನರ್ಥಕ್ಯ ಅನ್ನುವಂತಹದ್ದೇ ಇಲ್ಲ ಅಂತ. ಇದು ಪುರುಷಾರ್ಥವನ್ನ ಉಂಟು ಮಾಡುವಂತಹದ್ದು, ಇದು ವ್ಯರ್ಥ ಆಗುವುದಿಲ್ಲ ಅಂತ ಇದು. ಯಾಕಂತಂದ್ರೆ ಹೇಳ್ತಾರ ಅವರು, ಇಷ್ಟಾದೌ ಹಿ ಕರ್ಮ ಜಾತೆ ಫಲಂ ಆರಭಮಾಣೆ ತದಪೇಕ್ಷ ಏವ ಆಚಾರಃ ತತ್ರೈವ ಕಂಚಿತ್ ಅತಿಶಯಂ ಆರಪ್ಸ್ಯತೆ. ಇಷ್ಟಾದೌ ಹಿ ಕರ್ಮ ಜಾತೆ, ಇಲ್ಲಿ ಇಷ್ಟವೇ ಮೊದಲಾಗಿರ್ತಕ್ಕಂಥ ಕರ್ಮ ಸಮೂಹ ಅನ್ನುವಂಥದ್ದೇನಾದ ಅದು ಕಂಚಿತ್ ಅತಿಶಯಂ ಆರಪ್ಸ್ಯತೆ, ಅದು ನಮಗ ಫಲವನ್ನುಂಟು ಮಾಡ್ತಾ ಇದೆ ಅಂತ. ಅಂದ್ರೆ ಅದನ್ನ ಅಪೇಕ್ಷಿಸಿಯೇ ಅದು ಫಲವನ್ನು ಉಂಟು ಮಾಡ್ತಾ ಇದೆ ಅಂತ. ಅದಕ್ಕೆ ಆಚಾರ ಅನ್ನುವಂತಹದ್ದು ಆ ಫಲದಲ್ಲಿ ಯಾವುದೋ ಒಂದು ಅತಿಶಯವನ್ನ ಅದು ನಮಗ ಉಂಟು ಮಾಡ್ತದ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರೆ ಇಷ್ಟಾದೌ ಹಿ ಕರ್ಮ ಜಾತೆ ಫಲಂ ಆರಭಮಾಣೆ ತದಪೇಕ್ಷ ಏವ ಆಚಾರಃ ತತ್ರೈವ ಕಂಚಿತ್ ಅತಿಶಯಂ ಆರಪ್ಸ್ಯತೆ. ಅಂದ್ರೆ ಇಷ್ಟವೇ ಮೊದಲಾಗಿರ್ತಕ್ಕಂಥ ಕರ್ಮ ಸಮೂಹಗಳಲ್ಲಿ ಅದು ಫಲ ಅನ್ನುವಂತಹದ್ದನ್ನ ಆರಭಮಾಣೆ ಅಂದ್ರೆ ಫಲವನ್ನ ಉಂಟು ಮಾಡುತ್ತಿರುವಲ್ಲಿ ಅಂತ.
ಅದು ಇಷ್ಟ ಮೊದಲಾಗಿರ್ತಕ್ಕಂಥ ಕರ್ಮ ಸಮೂಹ ಅನ್ನುವಂಥದ್ದು ನಮಗೆ ಫಲವನ್ನು ಕೊಡ್ತಾ ಇರುವಾಗ ಅದನ್ನ ಅಪೇಕ್ಷಿಸಿ ಏನ್ ಮಾಡಿದಾರೆ, ತದಪೇಕ್ಷೆ ಏವ, ಅದನ್ನ ಅಪೇಕ್ಷಿಸಿಯೇ ಆಚಾರ ತತ್ರೈವ ಕಂಚಿತ್ ಅತಿಶಯಂ ಆರಪ್ಸ್ಯತೆ ಅಂತ. ಅಲ್ಲಿ ಒಂದು ಅತಿಶಯವನ್ನ ಅದು ಉಂಟು ಮಾಡುವಂತಹದ್ದಾಗೈತೆ. ಯಾವುದೋ ಒಂದು ಅತಿಶಯವನ್ನ ಅದು ಆಚಾರ್ಯ ಅನ್ನುವಂಥದ್ದು ಆ ಫಲದಲ್ಲಿಯೇ ಯಾವುದೋ ಒಂದು ಅತಿಶಯವನ್ನದು ಉಂಟು ಮಾಡ್ತದ ಅಂತ ಹೇಳಿ ನಾವು ಹೀಗೂ ಹೇಳಬಹುದು ಅಂತ. ಕರ್ಮ ಚ ಸರ್ವಾರ್ಥಕಾರೀತಿ ಶ್ರುತಿ ಸ್ಮೃತಿ ಪ್ರಸಿದ್ಧಿ. ಅಂದ್ರೆ ಕರ್ಮ ಅನ್ನುವಂತಹದ್ದು ಸರ್ವಾರ್ಥಕಾರಿ. ಸರ್ವಾರ್ಥ ಅಂತಂದ್ರೆ ಏನು? ಎಲ್ಲಾ ಪ್ರಯೋಜನಗಳನ್ನಂತ, ಎಲ್ಲಾ ಪ್ರಯೋಜನಗಳನ್ನು ಕೂಡ ಅದು ನಮಗ ಮಾಡಿಕೊಡ್ತದ ಅಂತ ಹೇಳಿ ಇದನ್ನ ಶ್ರುತಿಗಳು ಹೇಳ್ತಾವೆ, ಸ್ಮೃತಿಗಳು ಹೇಳ್ತಾವೆ ಅಂತ. ಶ್ರುತಿ ಸ್ಮೃತಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದು? ಕರ್ಮ ಅನ್ನುವಂತಹದ್ದು ಎಲ್ಲಾ ಪ್ರಯೋಜನಗಳನ್ನ ಮಾಡಿಕೊಡ್ತದ ಅನ್ನುವಂತ ವಿಚಾರವನ್ನ ಶ್ರುತಿ ಸ್ಮೃತಿಗಳು ನಮಗ ಸ್ಪಷ್ಟಪಡಿಸ್ತಾ ಇದ್ದಾವೆ. ತಸ್ಮಾತ್ ಆದ್ದರಿಂದ ಕರ್ಮೈವ ಶೀಲೋಪಲಕ್ಷಿತಂ ಅನುಶಯಭೂತಂ ಯೋನ್ಯಾಪತ್ತೌ ಕಾರಣಂ ಇತಿ ಕಾಷ್ಣಾಜಿನೇರ್ಮತಂ. ಅದಕ್ಕೆ ಇಲ್ಲಿ ಹೇಳಿದ್ರು ಅದು ಯಾವ ರೀತಿ ಅಂದ್ರೆ, ಇಲ್ಲಿ ಶ್ರುತಿ ಪ್ರಸಿದ್ಧ ಅಂತ ಹೇಳಿದ್ರಲ್ಲ ಅವರು, ಇಲ್ಲಿ ಶೀಲ ಉಪಲಕ್ಷಿತವಾಗಿ ಕರ್ಮವೇ ಇಲ್ಲಿ ಅನುಶಯವಾಗಿ ಮತ್ತೊಂದು ಯೋನಿಯನ್ನ ಪಡೆಯುವುದಕ್ಕೆ ಕಾರಣ ಅಂತೇಳಿ ಇದು ಕಾಷ್ಣಾಜಿನಿಯ ಮತ ಅಂತ. ಅದು ಕಾಷ್ಣಾಜಿಯವರು ಏನ್ ಹೇಳ್ತಾ ಇದ್ದಾರೆ, ಕಾಷ್ಣಾಜಿನಿ ಅನ್ನುವ ಮತ, ಅವ್ರ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲಿ ತಸ್ಮಾತ್ ಕರ್ಮೈವ, ತಸ್ಮಾತ್ ಆದ್ದರಿಂದ ಇಲ್ಲಿ ಕರ್ಮೈವ ಅಂದ್ರೆ ಕರ್ಮವೇ ಅಂತ, ಶೀಲೋಪಲಕ್ಷಿತಂ ಅಂದ್ರೆ ಶೀಲವನ್ನ ಉಪಲಕ್ಷಿತವಾಗಿ ಮಾಡಿಕೊಂಡು ಅಂತ. ಆ ಶೀಲದ ಒಂದು ಉಪಲಕ್ಷಿತವಾಗಿ ಅನುಶಯಭೂತಂ, ಅನುಶಯ ಅಂತಂದ್ರೆ ಏನು? ನಾವು ಮಾಡಿರ್ತಕ್ಕಂಥ ಕರ್ಮದ ಒಂದು ಲವಲೇಶ, ಒಂದು ಭಾಗ ಅಂತ. ಕರ್ಮವೇ ಇಲ್ಲಿ ಅನುಶಯವಾಗಿ ಯೋ ಅನ್ಯಾಪತ್ತೌ ಕಾರಣಂ ಅಂದ್ರೆ ಬೇರೆ ಒಂದು ಜನ್ಮವನ್ನ ಕೊಡ್ಲಿಕ್ಕೆ ಅದು ಕಾರಣ ಆಗ್ತದ ಅಂತ. ಯೋನಿ ಅಂತಂದ್ರೆ ಇಲ್ಲಿ ಜನ್ಮ ಅಂತ, ಮತ್ತೊಂದು ಜನ್ಮವನ್ನ ಪಡೆಯುವುದಕ್ಕೆ ಅದು ಕಾರಣ ಅನ್ನುವಂತ ಮಾತನ್ನ ಇತಿ ಕಾಷ್ಣಾರ್ಜಿನಿ ನಿರ್ಮತಂ, ಇದು ಕಾಷ್ಣಾರ್ಜಿನಿ ಆಚಾರ್ಯರ ಮತ ಅಂತಿದು. ಕಾಷ್ಣಾರ್ಜಿನಿ ಮತದವರು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಅಂತ. ನಹಿ ಕರ್ಮಣಿ ಸಂಭವತಿ ಶೀಲಾತ್ ಯೋನ್ಯಾಪತ್ತಿರ್ಯುಕ್ತ. ಕರ್ಮಣಿ ಸಂಭವತಿ ಅಂದ್ರೆ ಕರ್ಮ ಅನ್ನುವಂತಹದ್ದು ಸಂಭವಿಸುತ್ತಿರಬೇಕಾದ್ರೆ, ಕರ್ಮ ಸಂಭವಿಸ್ತಾ ಇರಬೇಕಾದ್ರೆ ಶೀಲಾತ್ ಯೋನಾಪತ್ತಿರ್ನ ಯುಕ್ತ, ಇಲ್ಲಿ ಶೀಲದಿಂದಲೇ ಜನ್ಮವನ್ನ ಪಡಿತಾನೆ ಅನ್ನುವಂತಹದ್ದು ಈ ರೀತಿ ಕಲ್ಪಿಸುವುದು ಇದು ಸರಿಯಲ್ಲ ಅಂತ. ಯಾಕಂದ್ರೆ ಕರ್ಮಗಳಿಂದಲೇ ನಮಗೆ ಜನ್ಮಗಳು ಬರ್ತಾವಲ್ರಿ. ಇವಾಗ ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ನಮಗೆ ಜನ್ಮವನ್ನ ಕೊಡ್ತಾ ಇರಬೇಕಾದ್ರೆ ಇಲ್ಲಿ ಶೀಲದಿಂದ ಜನ್ಮವನ್ನ ಪಡಿತಾನೆ ಅನ್ನುವಂತಹದ್ದು ಈ ರೀತಿ ಕಲ್ಪಿಸುವುದು ಇದು ಯೋಗ್ಯ ಆಗುವುದಿಲ್ವಲ್ಲ ಅಂತ. ನಹಿ ಪದ್ಭ್ಯಾಂ ಪಲಾಯಿತುಂ ಪಾರಯಾಮಾಣೋ ಜಾನುಭ್ಯಾಂ ರೈಹಿತುಂ ಅರ್ಹತೀತಿ. ಇವಾಗ ನಮಗೆ 2 ಕಾಲುಗಳದಾವ, ನಾವು ಆ ಕಾಲುಗಳಿಂದ ಓಡ್ತಾ ಇದ್ದೀವಿ. ಇವಾಗ ನಾವು ಓಡ್ಲಿಕ್ಕೆ ನಮಗಂತ ಶಕ್ತಿ ಅನ್ನುವಂತಹದ್ದು ಅದ. ಕಾಲುಗಳಿಂದ ಕೂಡ್ಕೊಂಡು ಓಡ್ಲಿಕ್ಕೆ ಶಕ್ತನಾಗಿರ್ತಕ್ಕಂಥವನು ಈ ಯಾವುದು ಜಾನುಭ್ಯಾಂ ರೈಹಿತುಂ ನಹಿ ಅರ್ಹತಿ ಅಂತ. ಅವನು 2 ಮೊಲಕಾಳಗಳಿಂದ ಹಂಗ ತೆಳ್ಕೊಂಡು ಹೋಗ್ತಾನನ್ರಿ ಅವ. ಯಾಕ ಕಾಲುಗಳಿಂದಲೇ ಓಡ್ಲಿಕ್ಕೆ ಶಕ್ತನಾಗ್ಬಿಟ್ಟಿದ್ದಾನೆ, ಮೊಲಕಾಳಿನಿಂದ ಓಡಾಕ ಅವನಿಗೆ ಹೆಂಗ್ ಇದಾಗ್ತೈತಿ ಅಂತ ಹೋಗ್ತಾನನ್ರಿ ಅವ. ಕಾಲದವ ಅವನಿಗೆ, ಕಾಲಿಂದ ಹೋಗಕ್ ಸಮರ್ಥ ಅದನ್ನ ಓಡ್ಕೊಂಡು ಹೋಗ್ತಾ ಇದ್ದಾನ. ಇದು ಬೇಡಪ್ಪ ಮೊಳಕಾಲಿಂದನ ಹೋಗುನ ಅಂತ ಹೇಳಿ ಹಂಗ ತೆಳ್ಕೊಂಡು ಹೋಗ್ತಾನೆ ಅವನು. ಮೊಳಕಾಲಿಂದ ತೆಳ್ಕೊಂಡು ಹೋಗ್ತಾನಂದ್ರ ಅವನು ಹೋಗುದಿಲ್ಲ ಅಂತ. ಇಲ್ಲ, ಇಷ್ಟು ವಿಷಯ ಹೇಳ್ಕೊಂಡು ಬಂದು ಅಂದ್ರೆ ಅವ್ರ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲಿ ಶೀಲದಿಂದ ಯೋನಿಯನ್ನ ಪಡಿತಾನೆ ಅಂತ ನೀವು ಯಾಕೆ ಕಲ್ಪನಾ ಮಾಡ್ತೀರಿ?
ಅದು ಕರ್ಮದಿಂದಲೇ ನಮಗ ಜನ್ಮಗಳು ಪ್ರಾಪ್ತಿ ಆಗ್ತಾ ಇದ್ದಾವಲ್ಲ. ಕರ್ಮದಿಂದಲೇ ಜನ್ಮಗಳು ಬರ್ತಾ ಇರಬೇಕಾದ್ರೆ ಶೀಲದಿಂದ ಜನ್ಮವನ್ನ ಪಡಿತಾನೆ ಅಂತ ಹೇಳುವುದು ಇದು ಅಷ್ಟು ಸಮಂಜಸ ಆಗುವುದಿಲ್ವಲ್ಲ ಅಂತ ಈ ಮಾತನ್ನ ಹೇಳೋರು ಯಾರು? ಕಾಷ್ಣಾಜಿನಿ ಆಚಾರ್ಯರು ಅಂತ. ಕಾಷ್ಣಾಜಿಯರ ಮತ ಇದು. ಇನ್ನ 11ನೇ ಸೂತ್ರ ಹೇಳ್ತಾರೆ, ಸುಕೃತ ದುಷ್ಕೃತೆ ಏವೇತಿತು ಬಾದರಿಹಿ. ಇಲ್ಲಿ ಬಾದರಿ ಎನ್ನುವಂತ ಆಚಾರ್ಯರು ಇವ್ರು ಏನ್ ಹೇಳ್ತಾರಂತಂದ್ರೆ, ಸುಕೃತ ದುಷ್ಕೃತಗಳೇ ಇಲ್ಲಿ ಚರಣ ಅಂತ ಹೇಳಬೇಕಿಲ್ಲಿ. ಚರಣ ಅನ್ನುವಂತ ಶಬ್ದಕ್ಕೆ ಸುಕೃತ ದುಷ್ಕೃತ. ಸುಕೃತ ಅಂದ್ರೆ ಪುಣ್ಯ, ದುಷ್ಕೃತ ಅಂದ್ರೆ ಪಾಪ. ಇಲ್ಲಿ ಚರಣ ಅನ್ನುವಂಥದ್ದು ಸುಕೃತ ದುಷ್ಕರಗಳನ್ನೇ ಅಂದ್ರೆ ದುಷ್ಕೃತಗಳೇ ಅಂತ ಹೇಳಿ ನಾವು ಹಿಂಗ ಅಭಿಪ್ರಾಯ ಪಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಈಗ ಪರಮ ಸಿದ್ಧಾಂತವನ್ನ ಹೇಳ್ತಾರೆ. ಪರಮ ಸಿದ್ಧಾಂತ ಅಂದ್ರೆ ಅದ್ವೈತಾಚಾರ್ಯರ ಪ್ರಕಾರವಾಗಿ ಇಲ್ಲಿ ಸುಕೃತ ದುಷ್ಕೃತಗಳೇ ಚರಣ ಅನ್ನುವಂತ ಶಬ್ದಕ್ಕೆ ನಾವು ಅರ್ಥ ಮಾಡಬೇಕು ಅನ್ನೋದನ್ನ ಈ ಸೂತ್ರದಲ್ಲಿ ಸುಕೃತ ದುಷ್ಕೃತೆ ಏವ ಇತಿ ಬಾದರಿಹಿ ಅಂದ್ರೆ ಬಾದರಾಯಣ ಅಂದ್ರೆ ವ್ಯಾಸ ಮಹರ್ಷಿಗಳು ಅಂತ. ಬಾದರಿಸ್ತು ಆಚಾರ್ಯ. ಇಲ್ಲಿ ಬಾದರಿ ಅನ್ನುವಂತ ಆಚಾರ್ಯರು ಸುಕೃತ ದುಷ್ಕೃತೆ ಏವ ಚರಣ ಶಬ್ದೇನ ಪ್ರತ್ಯಾಯೇತೆ ಇತಿ ಮನ್ಯತೆ. ಇಲ್ಲಿ ಬಾದರಿ ಎನ್ನುವಂತ ಆಚಾರ್ಯ ಹೇಳ್ತಾರ, ಇಲ್ಲಿ ಸುಕೃತ ಮತ್ತು ದುಷ್ಕೃತಗಳೇ ಏನದಾವ ಇಲ್ಲಿ ಚರಣ ಶಬ್ದೇನ, ಚರಣ ಅನ್ನುವಂತ ಶಬ್ದದಿಂದ ಪ್ರತ್ಯಾಯೇತೆ ಇತಿ ಮನ್ಯತೆ, ಅವು ತಿಳಿಸಲ್ಪಡ್ತಾ ಇದ್ದಾವೆ ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ ಚರಣ ಅಂತಂದ್ರೆ ಏನು? ಸುಕೃತ ದುಷ್ಕೃತ ಅಂತ. ಸುಕೃತ ಅಂದ್ರೆ ಸುಕೃತ ಅಂದ್ರೆ ಒಳ್ಳೆ ಕಾರ್ಯಗಳು, ಒಳ್ಳೆ ಕರ್ಮ ಅಂತ, ಪುಣ್ಯ ಕರ್ಮ ಅಂತ ಅರ್ಥ. ದುಷ್ಕೃತ ಅಂತಂದ್ರೆ ಪಾಪ ಕರ್ಮ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ನಿಜಮಸ್ಗಳವ್ರು ಹೇಳ್ಕೊಂಬಂದಾರಲ್ರಿ. ಅಂದ್ರೆ ಪಾಪ ಕರ್ಮಗಳನ್ನು ಮಾಡ್ಬೇಡಪ್ಪ, ನೀ ಯಾವಾಗಲೂ ಪುಣ್ಯದ ಕೆಲಸನೇ ಮಾಡು ಅಂತ ಹೇಳಿದಂಗ ಇಲ್ಲಿ ಚರಣ ಅನ್ನುವಂತ ಶಬ್ದಕ್ಕ ಸುಕೃತ ಮತ್ತು ದುಷ್ಕೃತ ಅಂತ ಹೇಳಿ ಈ ರೀತಿಯಾಗಿ ಬಾದರಿ ಆಚಾರ್ಯರು ಅಲ್ಲಿ ಒಪ್ತಾ ಇದ್ದಾರೆ, ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ. ಚರಣಂ ಅನುಷ್ಠಾನಂ ಕರ್ಮ ಇತ್ಯನರ್ಥಾಂತರಂ. ನೋಡಿ, ಚರಣ ಅಂದ್ರೂ ಒಂದೇ, ಅನುಷ್ಠಾನ ಅಂದ್ರೂ ಒಂದೇ, ಕರ್ಮ ಅಂದ್ರೂ ಒಂದೇ. ಇವು ಮೂರೂ ಒಂದೇ ಅರ್ಥವನ್ನು ತಿಳಿಸ್ತಾವಂತ. ಚರಣ ಬೇರೆ ಅಲ್ಲ, ಅನುಷ್ಠಾನ ಬೇರೆ ಅಲ್ಲ, ಕರ್ಮ ಬೇರೆ ಅಲ್ಲ. ಇವೆಲ್ಲ ಐತಿ ಅನರ್ಥಾಂತರಂ ಅಂದ್ರೆ ಏನು? ಬೇರೆ ಅರ್ಥಗಳು ಅದಾವಂತ. ಚರಣ ಶಬ್ದಕ್ಕೆ ಅನುಷ್ಠಾನ ಕರ್ಮ ಅಂತ ಹೇಳಿ ಹೀಗೂ ಕೂಡ ಅರ್ಥಗಳದಾವು ಅಂತ. ಇವೆಲ್ಲ ಒಂದೇ ಅರ್ಥವನ್ನ ತಿಳಿಸ್ತಕ್ಕಂತ ಮಾತುಗಳು ಅಂತ ಹೇಳಿದರು. ತಥಾಹಿ ಅವಿಶೇಷೇಣ ಕರ್ಮ ಮಾತ್ರೇ ಚರತಿ ಪ್ರಯುಜ್ಯಮಾನೋ ದೃಶ್ಯತೆ. ಅವಿಶೇಷೇಣ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಅಂತ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಕರ್ಮ ಸಾಮಾನ್ಯದಲ್ಲಿ ಯಾವ ವಿಶೇಷ ಅನ್ನುವಂತಹದ್ದಿಲ್ಲದೆ ಅಲ್ಲಿ ಚರಣ ಶಬ್ದವನ್ನ ಪ್ರಯೋಗಿಸುವುದು ನಮಗೆ ಕಂಡು ಬರ್ತಾ ಇದೆ ಅಂತ. ವಿಶೇಷೇಣ ಕರ್ಮ ಮಾತ್ರೆ ಅಂತ ಹೇಳಿದ್ರು ಅವರು. ಕರ್ಮ ಮಾತ್ರದಲ್ಲಿ ಅಂತ. ಕರ್ಮ ಮಾತ್ರದಲ್ಲಿ ಚರತಿ ಪ್ರಯುಜ್ಯಮಾನ ದೃಶ್ಯತೆ. ಈ ಚರಣ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು ನಮಗ್ ಕಂಡು ಬರ್ತದೆ. ಅಲ್ಲಿ ಯಾವುದೇ ವಿಶೇಷ ಅನ್ನುವಂತಹದ್ದಿಲ್ಲದೆ ಅಲ್ಲಿ ಕರ್ಮ ಅನ್ನುವಂತ ಸಾಮಾನ್ಯ ಅರ್ಥದೊಳಗನ ಆ ಚರಣ ಶಬ್ದವನ್ನ ಪ್ರಯೋಗ ಮಾಡಿದ್ದು ನಮಗ ಕಾಣ್ತಾ ಇದೆ ಅಂತ. ದೃಶ್ಯತೆ ಕಾಣ್ತಾ ಇದೆ ಅಂತ. ಯೋ ಹಿ ಇಷ್ಟಾದಿ ಲಕ್ಷಣಂ ಪುಣ್ಯಂ ಕರ್ಮ ಕರೋತಿ ತಂ ಲೌಕಿಕಾಃ ಆಚಕ್ಷತೆ ಧರ್ಮಂ ಚರತಿ ಏಷ ಮಹಾತ್ಮ ಇತಿ. ಯೋ ಅಂದ್ರೆ ಯಾವನು ಅಂತ. ಇಷ್ಟಾದಿ ಲಕ್ಷಣಂ ಪುಣ್ಯಂ ಕರ್ಮ ಕರೋತಿ. ಇಲ್ಲಿ ಇಷ್ಟಾದಿ, ಇಷ್ಟ ದತ್ತ ಪೂರ್ತ ಅಂತ ಹೇಳಿದ್ರಲ್ಲ ಹಿಂದೆ. ಇಷ್ಟ ಕರ್ಮ ಅಂತಂದ್ರ ಅಗ್ನಿಹೋತ್ರಾದಿ ಕರ್ಮಗಳು. ಪೂರ್ತ ಇಷ್ಟ ದತ್ತ. ದತ್ತ ಅಂತಂದ್ರೆ ಏನು? ಈ ಯಜ್ಞ ಯಾಗಾದಿಗಳಲ್ಲದಂತ ಸಂದರ್ಭದೊಳಗ ಬೇರೆ ಒಂದು ಸ್ಥಾನಗಳಲ್ಲಿ ಯೋಗ್ಯರಿಗೆ ಕೊಡ್ತಕ್ಕಂತ ದಾನ. ಇಷ್ಟ ಪೂರ್ತ ಅಂತಂದ್ರೆ ಏನು? ಕೆರೆ ಕಟ್ಸೋದಾಗ್ಲಿ, ಬಾವಿ ತೋಡ್ಸೋದಾಗ್ಲಿ, ಗುಡಿ ಕಟ್ಸೋದಾಗ್ಲಿ, ರಸ್ತಾ ಮಾಡಿಸೋದಾಗ್ಲಿ, ಸಾರ್ವಜನಿಕ ಕೆಲಸಗಳು ಇರ್ತಾವಲ್ರಿ,
ಅಂಥ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಪುಣ್ಯ, ಅವೆಲ್ಲ ಪುಣ್ಯ ಕೆಲಸನಲ್ರಿ. ಪುಣ್ಯ ಕರ್ಮ ಕರೋತಿ ಅಂತ ಪುಣ್ಯದ ಕರ್ಮಗಳನ್ನ ಯಾರು ಮಾಡ್ತಾ ಇದ್ದಾರೋ ತಂ ಲೌಕಿಕಾಹ ಆಕ್ಷತೆ ಧರ್ಮಂ ಚರತಿ ಏಷ ಮಹಾತ್ಮ. ಅವನು ಬಹಳ ಧರ್ಮಿಷ್ಠದಾನಪ್ಪ, ಅವನು ಮಹಾತ್ಮ ಅದಾನ, ಯಾಕಂದ್ರೆ ಅವನು ಯಾವಾಗಲೂ ಪುಣ್ಯದ ಕೆಲಸ ಮಾಡ್ತಾನೆ ಅಂತ ಹೇಳಿ ಲೋಕದಲ್ಲಿ ಅವನನ್ನ ಕುರಿತು ಹೇಳ್ತಾರಲ್ರಿ. ಇವಾಗ ಲೌಕಿಕರು ಏನಂತಾರ, ಅವನು ಇಷ್ಟವೇ ಮೊದಲಾಗಿರ್ತಕ್ಕಂಥ ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾನೋ ಅವನ ಲೌಕಿಕರಾಗಿರ್ತಕ್ಕಂಥವನು ಇವನು ಮಹಾತ್ಮ ಅದಾನ, ಇವನು ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಪ್ರಕಾರವಾಗಿ ಅಂತ ಇದ್ದಾರಲ್ಲ ಅಂತ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಅಲ್ಲಿ ಬಾದ್ರಿ ಆಚಾರ್ಯರ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಇಷ್ಟಾದಿ ಲಕ್ಷಣಂ ಪುಣ್ಯಂ ಕರ್ಮ ಕರೋತಿ ತಂ ಲೌಕಿಕಾಹ ಆಚಕ್ಷತೆ ಧರ್ಮಂ ಚರತಿ ಏಷ ಮಹಾತ್ಮ. ಇವನು ಧರ್ಮದ ಆಚರಣೆ ಉಳ್ಳವನದಾನ, ಇವನು ಮಹಾತ್ಮನಾಗಿದ್ದಾನೆ ಅಂತ ಹೇಳಿ ಆ ಇಷ್ಟಾದಿ ಪುಣ್ಯ ಕಾರ್ಯಗಳನ್ನ ಮಾಡುವನ್ನ ಕುರಿತು ಲೋಕದೊಳಗ ಜನರು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಆಚಾರೋಪಿಚ ಧರ್ಮ ವಿಶೇಷ, ಅದಕ್ಕೆ ಆಚಾರೋ ಪರಮೋ ಧರ್ಮ ಅಂತ ಒಂದು ಸ್ಮೃತಿ ವಾಕ್ಯ ಐತಿ ನೋಡ್ರಿ. ಆಚಾರ ಅನ್ನುವಂತ ಶ್ರೇಷ್ಠವಾದ ಧರ್ಮ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಆಚಾರೋಪಿಚ ಧರ್ಮ ವಿಶೇಷ. ಆಚಾರ ಅನ್ನುವಂಥದ್ದು ಇದು ಒಂದು ಧರ್ಮ ವಿಶೇಷವೇ ಆಗಿದೆ ಅಂತ, ಒಂದು ಬಗೆಯ ಧರ್ಮವೇ ಅಂತ ಆಚಾರ ಅನ್ನುವಂತಹದ್ದು. ಅದಕ್ಕಂದ್ರೆ ಇಲ್ಲಿ ಭೇದ ವ್ಯಪದೇಶಸ್ತು ಕರ್ಮಚರಣಯೋ ಬ್ರಾಹ್ಮಣ ಪರಿವ್ರಾಜಕನ್ಯಾಯೇನಾಪಿ ಉಪಪದ್ಯತೆ. ಮತ್ತಿಲ್ಲಿ ಭೇದವಾಗಿ ಹೇಳಿದಾರಲ್ಲ, ಯಾವುದು ಕರ್ಮ ಅನ್ನುವಂಥದ್ದು, ಚರಣ ಅನ್ನುವಂಥದ್ದು, ಹಿಂಗ ಬೇರೆ ಬೇರೆ ಉಪದೇಶ ಮಾಡಿದ್ದಾರಲ್ಲ ಅಂತ ಒಂದ್ ವೇಳೆ ಅಕಸ್ಮಾತ್ ಇಲ್ಲಿ ಅಂದ್ರ ಯಾರಾದರೂ ಕೂಡ ಕರ್ಮವೇ ಬೇರೆ ಚರಣವೇ ಬೇರೆ ಅಂತ ಹೇಳಿ ಇವೆರಡಕ್ಕೂ ಭೇದವನ್ನ ಹೇಳಿದಾರಲ್ಲ ಅಂತಂದ್ರೆ ಅದಕ್ಕಂತಾರ ಅವರು ಬ್ರಾಹ್ಮಣ ಪರಿವ್ರಾಜಕನ್ಯಾಯೇನಾಪಿ. ಇಲ್ಲಿ ಬ್ರಾಹ್ಮಣ ಮತ್ತು ಪರಿವ್ರಾಜಕ, ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ ಅಂತ, ಬ್ರಹ್ಮವನ್ನ ಯಾವನಿರ್ತಾನೋ ಬ್ರಾಹ್ಮಣ, ಪರಿವ್ರಾಜಕ ನ್ಯಾಯದಿಂದಲೂ ಇದು ಹೊಂತದ ಅಂತ. ಅಂದ್ರೆ ಪರಿವ್ರಾಜಕ ಅಂತಂದ್ರೇನು, ಅವನು ಕೂಡ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂಥವನು, ತ್ಯಾಗಿ ಸನ್ಯಾಸಿ ಇರ್ತಾನಲ್ರಲ್ಲಿ, ಆ ಒಂದು ನ್ಯಾಯದಿಂದ ಇಲ್ಲಿ ಹೊಂದುತ್ತದ ಅಂತ ಹೇಳ್ತಾರೆ. ಅವೆರಡಕ್ಕೂ ಏನು ಭೇದ ಇಲ್ಲ ಅಂತ. ಕರ್ಮ ಮತ್ತು ಚರಣ ಅನ್ನುವಂತಹದ್ದು ಶಬ್ದ ಮಾತ್ರದಲ್ಲಿ ಅಲ್ಲಿ ಬೇರೆ ಬೇರೆ ಆಗ್ತಾ ಹೊರತು ಆದ್ರೆ ಅವಳ ತಾತ್ಪರ್ಯ ಮಾತ್ರ ಒಂದೇ ಅದ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಕರ್ಮಚರಣಯೋ ಬ್ರಾಹ್ಮಣ ಪರಿವ್ರಾಜಕನ್ಯಾಯೇನ ಪದ್ಧತೆ ತಸ್ಮಾತ್ ರಮಣೀಯ ಚರಣಾಃ ಪ್ರಶಸ್ತ ಕರ್ಮಾಣಃ ಕಪೂಯ ಚರಣಾಃ ನಿಂದಿತ ಕರ್ಮಾಣ ಇತಿ ನಿರ್ಣಯಃ. ಆದ್ದರಿಂದ ಇಲ್ಲಿ ರಮಣೀಯ ಚರಣಾಃ, ರಮಣೀಯ ಚರಣಾಃ ಅಂತಂದ್ರೆ ಇಲ್ಲಿ ಒಳ್ಳೆಯ ಕರ್ಮವನ್ನ ಮಾಡ್ತಕ್ಕಂಥವ್ರು ಅಂತ. ಯಾರು ಒಳ್ಳೆಯ ಕರ್ಮವನ್ನ ಮಾಡ್ತಾರೋ ಅವರಿಗೆ ರಮಣೀಯ ಚರಣರು ಅಂತ ಕರೀತಾರೆ. ಕಪೂಯ ಚರಣರು ಅಂತಂದ್ರೆ ಏನು, ವೇದ ಯಾವುದನ್ನ ಮಾಡಬಾರದು ಅಂತ ನಿಷೇಧ ಮಾಡೈತಲ್ಲ, ಕೆಲವು ಕರ್ಮಗಳನ್ನ ಮಾಡಬಾರದು ಅಂತ ಅಲ್ಲಿ ವೇದ ಹೇಳ್ತದೆ. ಅಲ್ಲಿ ಸುರಾಮ್ನ ಪಿಬೇತ, ಕಲಂಜಂನ ಭಕ್ಷಯೇತ, ಅದೇ ಪರಸ್ತ್ರೀನ ಗಮನಯೇತ್, ಇಂಥವು ಇದನ್ನ ಮಾಡಾಕ್ ಹೋಗಬಾರ್ದು ಅಂತ ಹೇಳ್ತದೆ. ಮದ್ಯ ಮಾಂಸವನ್ನ ತಿನ್ನಬಾರದು, ಪರಸ್ತ್ರೀಗಮನ ಮಾಡಬಾರದು ಅಂತ ಇಂಥವು ಏನ್ ನಿಂದಿತ ಕರ್ಮಗಳು ಅಂತವು, ಅವುಗಳಿಗೆ ಕಪೂಯ ಚರಣರು ಅಂತ ಕರೀತಾರೆ. ಆ ನಿಂದಿತ ಕರ್ಮಗಳನ್ನ ಮಾಡ್ತಕ್ಕಂಥವ್ರಿಗೆ ಕಪೂಯ ಚರಣರು ಅಂತ ಕರೆದ್ರು. ರಮಣೀಯ ಚರಣರು ಅಂತಂದ್ರೆ ಏನು, ಒಳ್ಳೆಯ ಕರ್ಮಗಳನ್ನ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ರಮಣೀಯ ಚರಣರು ಅಂತ ಕರೀತಾರ. ವೇದ ನಿಷಿದ್ಧವಾಗಿರ್ತಕ್ಕಂಥ ಕರ್ಮಗಳನ್ನ ಯಾರು ಆಚರಣೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಕಪೂಯ ಚರಣರು ಅಂತೇಳಿ ಹಿಂಗ ನಿರ್ಣಯ ಅನ್ನುವಂತಹದ್ದನ್ನ ಶಾಸ್ತ್ರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ತಸ್ಮಾತ್ ರಮಣೀಯ ಚರಣಾಃ ಪ್ರಶಸ್ತ ಕರ್ಮಾಣಃ ಕಪೂಯ ಚರಣಾಃ ನಿಂದಿತ ಕರ್ಮಾಣ ಇತಿ
ನಿರ್ಣಯ. ಹಾ, ಇದು ಒಟ್ಟ ಜಡ್ಜ್ಮೆಂಟ್. ನಿರ್ಣಯ ಅಂದ್ರೆ ಎಲ್ಲ ಜಡ್ಜ್ಮೆಂಟ್ ಕೊಟ್ಟಂಗ ಆಯ್ತು ಇವಾಗ. ಇಲ್ಲಿ ರಮಣೀಯ ಚರಣ ಯಾರು ಮತ್ತು ಕಪೂಯ ಚರಣರು ಯಾರು ಅನ್ನೋದನ್ನ ಈ ಬಾದರಿ ಆಚಾರ್ಯರ ಒಂದು ಅಭಿಪ್ರಾಯ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಕರ್ಮ ಅನ್ನುವಂತಹದ್ದು ನಮಗೆ ಫಲ ಕೊಡ್ತದ ಅಂತ. ಆದ್ರೆ ಇಲ್ಲಿ ಚರಣ ಮತ್ತು ಶೀಲ ಅನ್ನುವಂತಹದ್ದು ಏನದಾವಲ್ಲ, ಅದು ಯಾವುದೋ ಒಂದು ಅತಿಶಯವಾಗಿರ್ತಕ್ಕಂಥ ಫಲವನ್ನ ಉಂಟು ಮಾಡ್ತದ ಅಂತೇಳಿ ಈ ರೀತಿಯಾಗಿ ಅದನ್ನ ತಿಳ್ಕೊಳ್ಳೋದು ಯುಕ್ತ ಅಂತೇಳಿ ಹಿಂದಿನ ಒಂದು ಟಿಪ್ಪಣಿ ಒಳಗೆ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನ ಟಿಪ್ಪಣಿ ಒಳಗೆ ಇನ್ನು ಮುಂದೆ ಅನಿಷ್ಟಾದಿ ಕಾರ್ಯಾಧಿಕರಣ ಅಂತ ಮುಂದೆ ಇದು ಪಾಪಿಗಳಿಗೆ ಚಂದ್ರಲೋಕದ ಪ್ರಾಪ್ತಿ ಐತೋ ಇಲ್ಲೋ ಅಂತ ಇದ್ರ ಬಗ್ಗೆ ಇನ್ನ ಚರ್ಚೆ ಮಾಡ್ತಾರೆ. ಈಗ ಪುಣ್ಯಶಾಲಿಗಳ ಬಗ್ಗೆ ಆದ್ರೆ ಈಗ ಇನ್ನು ಉಳಿದವರು ಪಾಪಿಗಳದಾರಲ್ಲ, ಮತ್ತ ಅವ್ರದ್ದು ಹೇಗೆ? ಅನಿಷ್ಟಾದಿ ಕಾರ್ಯಾಧಿಕರಣ, ಅನಿಷ್ಟಾಧಿಕಾರಿಗಳು ಅಂತ ಅಂದ್ರೆ ಪಾಪ ಕರ್ಮಗಳ ಆಚರಣೆ ಮಾಡ್ತಕ್ಕಂಥವ್ರು. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಇಂಥವೆಲ್ಲ ವೇದ ಮಾಡಬಾರ್ದಂತೇನು ಹೇಳ್ತೈತಲ್ರಿ, ಅಂಥ ಪಾಪಿಗಳಿಗೂ ಕೂಡ ಚಂದ್ರಲೋಕದ ಪ್ರಾಪ್ತಿ ಐತೋ ಇಲ್ಲೋ ಅಂತ ಹೇಳಂದ್ರೆ ಅದಕ್ಕ ಪೂರ್ವ ಪಕ್ಷಿ ಐತಂತ ಹೇಳ್ತಾನ, ಸಿದ್ಧಾಂತಿ ಇಲ್ಲ ಅಂತ ಹೇಳ್ತಾನ. ಅದ್ರ ಬಗ್ಗೆ ಈ ಅಧಿಕರಣ ಅನ್ನುವಂತಹದ್ದು ಹೇಳ್ತದ್ರೆ. ಇದನ್ನ ಮತ್ತೆ ನೋಡೋಣ ಅದ್ರಂಗ.